ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಬಳಿಯಿರುವ ಡಿವೈನ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಕಾಲೇಜಿನಲ್ಲಿ 2023ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಹಾಗೂ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಮಾರಂಭದಲ್ಲಿ ಪದವಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಸಂಸ್ಥೆಯ ಪ್ರಾಂಶುಪಾಲರಾದ ಆಶಾರಾಣಿ ಥೋಮಸ್ ಅವರು ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸಿದರು. Update to the knowledge and skill to uphold standard of nursing care to individual, family and community. ಈ ಕಾರ್ಯಕ್ರಮದಲ್ಲಿ KSDN-EB ಅಧ್ಯಕ್ಷರಾದ ಮಡಿವಾಳಪ್ಪ ನಾಗರಹಳ್ಳಿ, ಅಜಿಂ ಪ್ರೇಮ್ಜಿ ಫೌಂಡೇಶನ್ನ ಮಹಾದೇವ್ ಮೂಲಿಗೆ, NV ಭೀಮಾಶಂಕರ್, ಸಚಿನ್ ಫರ್ತಾಬಾದ್, ಡಿವೈನ್ ಇನ್ಸ್ಟಿಟ್ಯೂಟ್ನ ಚೇರ್ಮನ್ ಡಾಕ್ಟರ್ ಕಿರಣ್ ಜಾರ್ಜ್ ಸೇರಿದಂತೆ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲ ವರದಿಗಳು ಕೂಡ ಗುಲ್ಬರ್ಗ ಜಿಲ್ಲೆ ಅತಿ ಹಿಂದುಳಿದಿರ್ತಕ್ಕಂಥ ಭಾಗ ಅಂತೇಳಿ ಹೆಸರಿದೆ. ಯಾಕಂದರೆ ಇವತ್ತು ಈ ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಹೈಸ್ಕೂಲ್. ಆ ಕಡೆ ಮೈಸೂರು ಭಾಗದಲ್ಲಿ, ಬೆಂಗಳೂರು ಕಡೆ ಯೂನಿವರ್ಸಿಟಿಗಳು, ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳು ಇರ್ತಕ್ಕಂಥ ಆ ಮೈಸೂರು ಕರ್ನಾಟಕ ಇವತ್ತು ನಾರ್ತ್ ಕರ್ನಾಟಕದಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಸ್ವತಂತ್ರ ಸಿಕ್ಕ ನಂತರ ನಮಗೆ ಇಲ್ಲಿ ಇರ್ತಕ್ಕಂಥದ್ದು ಒಂದೇ ಹೈಸ್ಕೂಲ್. ಇವತ್ತು ನಮಗೆ 3-4 ಯೂನಿವರ್ಸಿಟಿಗಳಿವೆ, ಮೆಡಿಕಲ್ ಕಾಲೇಜುಗಳಿವೆ, ಇಂಜಿನಿಯರಿಂಗ್ ಕಾಲೇಜುಗಳಿವೆ. ಇವತ್ತು 21 ವರ್ಷಗಳ ಹಿಂದೆ 2002ರಲ್ಲಿ ಇದರ ನಮ್ಮ ಕಿರಣ್ ಜಾರ್ಜ್ ಅವರು ಕೇರಳದಿಂದ ಕಲಬುರಗಿಗೆ ಬಂದು ಇಲ್ಲಿಯ ಪರಿಸ್ಥಿತಿಯನ್ನು ನೋಡಿ ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕಂತ ಹೇಳಿ, ಯಾಕಂದರೆ ಕೇರಳಿಯನ್ಸು ಭಾಳಷ್ಟು ಜನ ನರ್ಸಿಂಗ್ನಲ್ಲಿ ಭಾಳ ಮುಂದೆ ಇದ್ದಾರೆ. ಯಾವುದೇ ಆಸ್ಪತ್ರೆಗೆ ಹೋಗಿ, ಸ್ಕೂಲಿಗೆ ಹೋಗಿ, ಟೀಚರ್ಗಳು, ನರ್ಸಿಂಗ್ಗಳು ಕೇರಳಿಯನ್ಸೇ ಸಿಗ್ತಾರೆ. ಪಾಪ ಕಿರಣ್ ಜಾರ್ಜ್ ಅವರು ಕೂಡ ದೊಡ್ಡ ಮನಸ್ಸು ಮಾಡಿ ಈ ಕಡೆ ಹಿಂದುಳಿದ ಭಾಗದೆ ನಾನು ಕೂಡ ಇಲ್ಲಿ ಬಂದು ನರ್ಸಿಂಗ್ ಕಾಲೇಜ್ ತೆಗಿಬೇಕಂತ ಹೇಳಿ ಇವತ್ತು ನರ್ಸಿಂಗ್ ಕಾಲೇಜ್ ಪ್ರಾರಂಭ ಮಾಡಿ ನಂತರ ನಮ್ಮ ಭಾಗದ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನರ್ಸಿಂಗ್ ಪ್ರವೇಶ ಸಿಕ್ತು. 1,000 ಮಕ್ಕಳು ಡಿಪ್ಲೊಮಾ ಮತ್ತು BSc ನರ್ಸಿಂಗ್ನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಈ ಭಾಗದಲ್ಲಿ ಒಂದು ಅನುಕೂಲ ಏನಾಗಿದೆ ಅಂದರೆ, ಇವತ್ತು ನಮ್ಮ ಭಾಗದಲ್ಲಿ ನಮ್ಮ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರು ಮೊದಲು ಮಂತ್ರಿಗಳಿದ್ದಾಗ ಜಯದೇವ ಆಸ್ಪತ್ರೆ ಬೆಂಗಳೂರಿನಿಂದ ಇಲ್ಲಿಗೆ ತಂದಿರತಕ್ಕಂಥದ್ದು ಕೂಡ ನಮ್ಮ ಒಂದು ಇತಿಹಾಸ ಇದೆ. ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು ಕೇಂದ್ರ ಮಂತ್ರಿಗಳಿದ್ದಾಗ ES ಆಸ್ಪತ್ರೆ ತಂದಿದ್ದು ಕೂಡ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ನರ್ಸಿಂಗ್ ಓದ್ತಕ್ಕಂಥವರಿಗೆ ಅನುಕೂಲ ಆಗ್ತಿದೆ. ಅದೇ ಪ್ರಕಾರ ಶರಣಪ್ರಕಾಶ್ ಪಾಟೀಲ್ರು ಕ್ಯಾನ್ಸರ್ ಆಸ್ಪತ್ರೆಗಳು, ಅನೇಕ ಆಸ್ಪತ್ರೆಗಳು ನಾವು ದಿನಾಲೂ ನೋಡಿದ್ರೆ ಕಲಬುರಗಿ ಜನ ಸೊಲಾಪುರು, ಕೊಲ್ಲಾಪುರು, ಹೈದರಾಬಾದ್ಗೆ ಹೋಗ್ತಕ್ಕಂಥ ಪರಿಸ್ಥಿತಿ. ಇವತ್ತು ಇಲ್ಲಿ ತೆಗೆದಿರ್ತಕ್ಕಂಥ ಆಸ್ಪತ್ರೆಗಳು ತಾವೆಲ್ಲ ಓದಿ ವಿದ್ಯಾವಂತರಾದ ಮೇಲೆ ಒಳ್ಳೆಯ ನರ್ಸ್ಗಳು ನರ್ಸಿಂಗ್ ಓದಿ ತಾವೆಲ್ಲ ವಿದ್ಯಾವಂತರಾಗಿ ಏನು ಶಾಲೆಯಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ರಿ, ತಮ್ಮ ಒಂದು ಸಹಾಯದಿಂದ ಇವತ್ತು ಯಾರೂ ಹೊರಗೆ ಹೋಗ್ತಾ ಇಲ್ಲ. ಎಲ್ಲರೂ ಕೂಡ ಇಲ್ಲೇ ಅವಕಾಶ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥ ಪರಿಸ್ಥಿತಿ ಇದೆ. ದಯಮಾಡಿ ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ ನಾನು ಕಿರಣ್ ಜಾರ್ಜ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇವತ್ತು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಕಡಿಮೆ ದರದಲ್ಲಿ. ಯಾಕಂದರೆ ಈ ಭಾಗ ಹಿಂದುಳಿದ ಭಾಗ, ಹಣ ಇಲ್ಲದೆ ಇರತಕ್ಕಂಥ ಜನ ಓದ್ಬೇಕಂತೇಳಿ ಯಾರು ಬರೋರು ನರ್ಸಿಂಗ್ ಓದ್ತಕ್ಕ ಬಡ ಮಕ್ಕಳೇ ಬರ್ತಾವೆ. ಅದರಲ್ಲಿ ಏನಪ್ಪ ಅಂದ್ರೆ ತಾವು ಯಾವುದೇ ಡೊನೇಷನ್ ಇಲ್ಲದೆ ತೋಲಾಗ್ತಿರಲ್ಲ, ಅದಕ್ಕೂ ಕೂಡ ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಇದೇ ರೀತಿ ಒಳ್ಳೆಯ ಉತ್ತಮವಾದ ಗುಣಮಟ್ಟದ ಶಿಕ್ಷಕರನ್ನ ತಂದು ಒಳ್ಳೆಯ ರೀತಿಯಿಂದ ತರಬೇತಿ ಕೊಟ್ಟು ಅವರನ್ನು ಮುಂದೆ ಮಕ್ಕಳನ್ನು ಹುಡುಗರಿಗೆ ಕೇಳಬೇಡ ಕಾರಣ ಮನೆ ಕೆಲಸ ನಿಯತಾಗಿರ್ತಾನ, ಯಾರ ತಟೆಗೂ ಹೋಗಲಿಲ್ಲ, ಬಂದ್ರೆ ಬಿಡುವುದಿಲ್ಲ ಯಾವನ್ನ. ರಾಯಣ್ಣ ಕನ್ನಡದ ಗಂಧ ಮೊದಲನೇ ಪಟ್ಟ, ಕೇಳಬೇಡ ಅವನ ಯಾರಂತ, ಕೇಳಿದರೆ ಇಲ್ಲ ನಿನ್ನ ಅಡ್ಡ. ರಾಯಣ್ಣನ ಕದರು, ರಾಯಣ್ಣನ ಮಗರು, ಅವತರನೇ ಅವನ ಹುಡುಗರು, ಅವರಿಗೆ ಇದೆ ಮಗರು, ಊರೆಲ್ಲ ಮಾಡೋರ ಹೆಸರು. ಜೈ 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 ಕನ್ನಡ, ಜೈ ಜೈ ಕನ್ನಡ, ಜೈ 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 ಕನ್ನಡ, ಜೈ 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 ಕನ್ನಡ. ಯಾವುದೋ ಪಕ್ಷ ಇರಲಿ, ಆ ಪಕ್ಷಕ್ಕೆ ನಿಜವಾದ ಕಾಳಜಿ ಇದ್ದರೆ, ನಮ್ಮ ನಿಜವಾದ ಪ್ರೀತಿ ಇದ್ದರೆ, ನಮ್ಮ ಭಾಗದ ಕನ್ನಡಿಗರ ಮೇಲೆ ಪ್ರೀತಿ ಇದ್ದರೆ ನಮ್ಮ ಇಲ್ಲಿನ ಇರುವಂತ ನಿರುದ್ಯೋಗಿ ಸಮಸ್ಯೆ ಬಗೆಹರಿಸಬೇಕು. ಎಲ್ಲರಿಗೂ ನೌಕರಿ ಆಗಬೇಕು, ಎಲ್ಲರಿಗೂ ನೌಕರಿ ಸಿಗಬೇಕು, ಎಲ್ಲರಿಗೂ ಉತ್ತಮ ಎಜುಕೇಶನ್
ಸಿಗಬೇಕು. ನಮಗೆ ಯಾವ್ರೆ ಬಸ್ ಫ್ರೀ ಕೊಡ್ತೀನಿ ಅದ್ರಲ್ಲಿ ಅವಶ್ಯಕತೆ ಇಲ್ಲ. ನಮಗೆ ನಿಜವಾದ ಏನ್ರೆ ಫ್ರೀ ಕೊಡ್ಬೇಕಾದ್ರೆ ಉಚಿತ ಎಜುಕೇಶನ್ ಸಿಗಬೇಕು, ಉಚಿತ ಹೆಲ್ತ್ ಕೊಡಬೇಕು. ಇಲ್ಲಿ ಸಾವಿರಾರು ಬಿಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ನೀವು ವಿನಂತಿ ಮಾಡ್ತೀನಿ, ನಿಮ್ಮ ಹಕ್ಕಿಗೆ ನೀವು ಹೋರಾಟ ಮಾಡಿ. ಬರೇ ನಾವು ಓದ್ತೀನಿ, ನಾನು ಓದಿದಾಗ ನಾನು ನೌಕರಿ ಮಾಡ್ಕೋತೀನಿ ಅನ್ನೋದು ಮಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ, ಒಂದು ವಿನಂತಿ ಮಾಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಯಾರು ಒಬ್ಬರು ದುಡಿದ್ರು ಅಂದ್ರೆ ಯಾರಿಗೆ ಸರ್ಕಾರಿ ನೌಕರಿ ಸಿಗ್ತದೋ ಅವ್ರು ಬರೇ ಒಬ್ಬರು ನನ್ನ ಹೆಂಡತಿ ಮಕ್ಕಳಿಗೆ ನೋಡೋಂಥ ಕೆಲಸಗಳು ಮಾಡಬಾರ್ದು. ಅವ್ರು ಏನು ಮಾಡ್ಬೇಕಂದ್ರೆ ಆ ಸಮಾಜಕ್ಕೆ, ಆ ಶಿಕ್ಷಣಕ್ಕೆ, ಅದಕ್ಕೆ ಅವರು ಆ ಬರೋಂಥ ಪಗಾರದಲ್ಲಿ ಅವರಿಗೆ ಡೊನೇಷನ್ ಕೊಡಬೇಕು. ಅವಾಗ ನಾವು ಜನರಿಗೆ ಅಂದರೆ ಒಂದು ಹೆಲ್ಪ್ ಮಾಡಿದಾಗ ಆಗ್ತದೆ. ಪ್ರಿವೆನ್ಷನ್ ಅವೇರ್ನೆಸ್ ಮಂತ್ ಅಂತೇಳಿ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಅವೇರ್ನೆಸ್ ಸ್ಪ್ರೆಡ್ ಮಾಡ್ತಾ ಇದ್ದೇವೆ. ಎಲ್ಲರೂ ಒಂದೇ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಯಾರಿಗೆ ಎಮರ್ಜೆನ್ಸಿ ಇದ್ದು ಪೊಲೀಸ್ನ ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅನ್ಸುತ್ತೆ, 112ಗೆ ಫೋನ್ ಮಾಡಿ. ಇಮಿಡಿಯೇಟಾಗಿ 5 to 7 minutesಲ್ಲಿ ನಮ್ಮ ವೆಹಿಕಲ್ ಬರುತ್ತೆ. 112 ವೆಹಿಕಲ್ ಎಲ್ಲರೂ ನೋಡಿದ್ದೀರಾ? ವೆಹಿಕಲ್ ನೋಡಿದ್ದೀರಲ್ಲ? 5 to 7 minutes ಯಾರಿಗೆ ಏನೇ ತೊಂದರೆ ಇದ್ರೂ ಫೋನ್ ಮಾಡ್ಬೋದು 112ಗೆ. 100% ನಾವು ಅಲ್ಲಿ ಬಂದು ನಿಂತ್ಕೊಂತೇವೆ ನಮ್ಮ ವೆಹಿಕಲ್ಲು. ಅದರಲ್ಲಿ 2 to 3 ಕಾನ್ಸ್ಟೇಬಲ್ಸ್ ಇರ್ತಾರೆ. ನಿಮ್ದೇನೇ ತೊಂದರೆ ಇದ್ರೂ ಅಟೆಂಡ್ ಮಾಡ್ತಾರೆ. ಹಾಗೆ ಸೈಬರ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಗೊತ್ತಿದ್ದಂಗೆ ನಿಮ್ಮ OTPಗಳನ್ನ ಶೇರ್ ಮಾಡಬೇಡಿ ಎಲ್ಲೂ ಕೂಡ. ಬ್ಯಾಂಕ್ OTPಗಳನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಯಾವ ಬ್ಯಾಂಕ್ ಅವರು ಕೇಳಲ್ಲ, ಯಾವ RBIನವರು ಕೇಳಲ್ಲ. ಅದು ಗೈಡ್ಲೈನ್ಸ್ ಇದೆ, ತಾವು ಫಾಲೋ ಮಾಡಿ. ಆಮೇಲೆ ಒಂದ್ಸಲ ಫ್ರಾಡ್ ಆದರೆ ನಿಮ್ಮದು ಸೈಬರ್ ಅಮೌಂಟ್ ಏನಾದರೂ ಹೋದರೆ ಆನ್ಲೈನ್ ಅಕೌಂಟಿಂದ ನಿಮ್ಗೆ ವಾಪಸ್ ಸಿಗಲ್ಲ, ಭಾಳ ಕಷ್ಟ ಸಿಗೋದು. ತಾವು ಅದಕ್ಕೆ ಪ್ರಿವೆನ್ಷನ್ ಮಾಡಬೇಕು ಮುಂಚೆನೆ. Give a big round of applause. ಈ ನರ್ಸ್ ಅಂತಕ್ಕಂಥ ಒಂದು ಶಬ್ದ, NURSE ನರ್ಸ್. N for neatness, U for understanding, and R for responsibility, and S for sympathy and empathy, and E for empathy. ಸೊ ಈ ಒಂದು ಶಬ್ದಗಳನ್ನು ತಾವು ಅರ್ಥ ಮಾಡ್ಕೊಂಡಿರಿ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಹೇಳ್ತಾ, ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೆ ನಾನು ಒಂದು ಕಳಕಳಿಯ ಸವಿನಯ ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ಕೊಳ್ಳೋದಿಷ್ಟೇ. ಏನು ಅಂತಂದರೆ, ನಮ್ಮ ಭಾಗ ಬಹಳ ಹಿಂದುಳಿರ್ತಕ್ಕಂಥ ಭಾಗ ಎನ್ನುವ ಹೆಸರಿದೆ. ಆ ಒಂದು ಹಿಂದುಳಿದ ಭಾಗ ತೆಗಿಬೇಕು ಅಥವಾ ಹಣೆಪಟ್ಟಿ ಅಳಿಸ್ಬೇಕು ಅಂತಂದರೆ ನಮ್ಮಲ್ಲಿ ಒಳ್ಳೊಳ್ಳೆಯ ಶಿಕ್ಷಣ ಸಂಸ್ಥೆಗಳು ಬರಬೇಕಾಗಿದೆ. ಈಗ ನಾವು ಬೆಂಗಳೂರು ಸೈಡ್ ಹೋದರೆ ಅಲ್ಲಿ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿಗೆ ನಾವು ಕಂಪ್ಯಾರಿಸನ್ ಮಾಡಿದರೆ ನಾವು ಇನ್ನೂ ಅದೆಷ್ಟೋ ಬಹಳ ಹಿಂದುಳಿದಿದ್ದೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಮನವರಿಕೆ ಮಾಡಿಕೊಳ್ಬೇಕಾಗಿದೆ. ಅಲ್ಲಿರ್ತಕ್ಕಂಥ ಒಂದು ಸೌಲಭ್ಯಗಳು, ಸರ್ಕಾರದಿಂದ ದೊರೆಯಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ನಮ್ಮ ಮಕ್ಕಳಿಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಗು ನಮಗಿದೆ. ಸೊ ಹಾಗಾಗಿ ಸರ್ಕಾರದ ವತಿಯಿಂದ ನಾನು ತಮ್ಮೆಲ್ಲರಿಗೂ ಒಂದು ಕಳಕಳಿಯ ಮನವಿ ಏನು ಅಂತಂದರೆ, ತಾವೆಲ್ಲ ಒಳ್ಳೆಯ ಶಿಕ್ಷಣವಂತರಾಗಬೇಕು. ನೀವು ನರ್ಸಿಂಗ್ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದು ಭಾಳ ಉತ್ತಮ. ಈಗೇನೋ GNM ಓದ್ಕೊಂಡಿರ್ಬೋದು, BSc ಓದ್ಕೊಂಡಿರ್ಬೋದು. ಸೊ ಇಲ್ಲಿಗೆ ನಿಮ್ಮದೊಂದು ಪದವಿ ಸೀಮಿತಗೊಳಿಸಬೇಡಿ. GNM ಮಾಡ್ಕೊಂಡಿದ್ರೆ ಮುಂದೆ ಪೋಸ್ಟ್ BSc ನರ್ಸಿಂಗ್ ಸಹಿತ ನೀವು ಮಾಡ್ಕೋಬೇಕು. ಒಂದು ವೇಳೆ BSc ನರ್ಸಿಂಗ್ ನೀವು ಮಾಡ್ಕೊಂಡಿದ್ದೆ ಆದರೆ MSc ನರ್ಸಿಂಗ್ ಸಹಿತ ತಾವು ಮಾಡ್ಕೋಬೇಕು. ಸೊ MSc ನರ್ಸಿಂಗ್, BSc ನರ್ಸಿಂಗ್ ಮಾಡ್ಕೊಂಡು ಇಷ್ಟಿಗೆ ಸುಮ್ಮನೆ ಕೂತ್ಕೋಬಾರ್ದು. ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ ಸಹಿತ ನೀವು ಅಪೇರ್ ಆಗಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ. ನಮಸ್ಕಾರ, ಕೈ ಮುಗಿತಾರ ದೋಸ್ತ, ಕಂಡ್ರ ಕನ್ನಡ ಸಂಸ್ಕಾರ, ಹಳದಿ ಕೆಂಪು ಕಂಡ್ರ ಸಾಕ್ ಕನ್ನಡಿಗರ ಅಂತಾರ. ನಮ್ಮ ನಾಡ ಕರುನಾಡ, ಕಲ್ತ್ನಿ ಕನ್ನಡ ಮಾತಾಡ, ಹಸಿರು ನಾಡ ಐತಿ ಬಂದ್ ನೋಡ, ಮನಮೆಚ್ಚಿಸುವಂತ ಸ್ಥಳ ಸುತ್ತಾಡ, ಬಾರಿಸು ಕನ್ನಡ ಡಿಮ್ ಡಿಮ, ಇಲ್ಲೇ ಹುಟ್ಟ ದೊಸ ಸರಿಗಮ, ಕನ್ನಡಿಗರ ಮುಂದಾರು ಇಲ್ಲ ಸರಿ ಸಮ, ಕನ್ನಡ ಬರ್ಲಂದ್ರ ಸಡಿಗ್ ಸರಿ ತಮ್ಮ. ತೋರಿಸ್ತೀನಿ ನಿನಗ ಗಂಧದ ಗುಡಿ, ಇಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಕನ್ನಡ ಗುಡಿ, ನಿನ್ ಬಾಯಿಂದ ಕನ್ನಡ ತರಿಸ್ತೀನಿ ತಡಿ, ಹೋಗ್ಬಿಟ್ಟು ಕಾವೇರಿ ನದಿ ನೀರು ಕುಡಿ. ನಮ್ದು ಕರುನಾಡ ಕರುನಾಡ, ಮಾತಾಡ್ಲೇ ನೀ ಕನ್ನಡ. ನಮ್ದು ಕರುನಾಡ ಕರುನಾಡ, ಹೇಳು ಹೇಳು ಜೈ ಕನ್ನಡ. ನಮ್ದು ಕರುನಾಡ ಕರುನಾಡ, ಮಾತಾಡ್ಲೇ ನೀ ಕನ್ನಡ.